ನಾಳೆಯೇ ನಡೆಯಲಿದೆ ಶಾಸಕಾಂಗ ಪಕ್ಷದ ಸಭೆ. ಸಿಎಲ್ಪಿ ಮೀಟಿಂಗ್ ನಾಳೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ನಾಳೆಗೆ ನಡೆಯುತ್ತೆ. ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಸಭೆ ನಾಳೆಗೆ ನಡೆಯುತ್ತೆ. ನಾಳೆ ಸಂಜೆಗೆ ನಿಗದಿಯಾಗಲಿರುವ ಸಿಎಲ್ಪಿ ಸಭೆ. ಸಿಎಲ್ಪಿ ನಾಯಕನ ಆಯ್ಕೆ ನಾಳೆ ಆಗುತ್ತೆ. ಶಾಸಕಾಂಗ ಪಕ್ಷದ ಸಭೆ ಎಲ್ಲ ಶಾಸಕರಿಗೂ ಕೂಡ ಬರೋದಕ್ಕೆ ಬುಲಾವ್ ನೀಡಿದ್ದಾರೆ. ನಾಳೆಗೆ ಸಿಎಲ್ಪಿ ಸಭೆ ಸಂಜೆಗೆ ನಡೆಯುತ್ತೆ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ನಾಳೆಗೆ ಬರ್ತಾರೆ ಬಹುತೇಕ. ನಾಳೆಗೆ ಸಿಎಲ್ಪಿ ಮೀಟಿಂಗ್, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ, ಆ ನಂತರ ಮುಂದಿನ ಹಂತದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ತೀರ್ಮಾನ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಸಿಎಲ್ಪಿ ಮೀಟಿಂಗ್ ನಾಳೆಗೆ ನಡೆಯುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜು, ನಾಳೆಗೆ ಈಗ ಸಿಎಲ್ಪಿ ಮೀಟಿಂಗ್ ನಡೆಯೋ ಹಿನ್ನೆಲೆಯಲ್ಲಿ ಶಾಸಕರಿಗೆ ಎಲ್ಲರಿಗೂ ಕೂಡ ಈಗ ಮಾಹಿತಿ ಹೋಗಿದೆಯಾ? ಸಿಎಲ್ಪಿ ಮೀಟಿಂಗ್ಗೆ ಬನ್ನಿ ಅಂತ ಹೇಳಿ ಕರೆ ಹೋಗಿದೆಯಾ? ಎಷ್ಟು ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಇದೆ? ಹಾಗೆ ಏನಿದೆ ಹೆಚ್ಚಿನ ವಿವರ ಏನಿದೆ? ಯಾರನ್ನು ಆಯ್ಕೆ ಮಾಡುವಂತ ಸಾಧ್ಯತೆಗಳ ಬಗ್ಗೆ ಚರ್ಚೆ ಇದಾವೆ ಬಸವರಾಜ್? ರಂಜಿತ್, ನಾವು ಕೆಲವೇ ನಿಮಿಷಗಳ ಹಿಂದೆ ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಅಧಿಕೃತವಾಗಿ ಮಾಹಿತಿ ಬಂದಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಯಾವಾಗ ಸಿಎಲ್ಪಿ ಕರಿಬೇಕು ಅನ್ನುವಂಥದ್ದು. ಆದ್ರೆ ಈಗ ಅಧಿಕೃತವಾಗಿ ಮಾಹಿತಿ ಬಂದಿರತಕ್ಕಂಥದ್ದು ನಾಳೆ ಸಂಜೆ 4 ಗಂಟೆಯ ನಂತರ ಸಿಎಲ್ಪಿ ಸಭೆ ನಡೆಸಬೇಕು ಅನ್ನೋ ಒಂದು ಸೂಚನೆ ಬಂದಿದೆ. ಬಹಳ ಪ್ರಮುಖವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಒಂದು ಸಭೆ ನಡೆಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗ ಶಾಸಕರಿಗೆ ಮಾಹಿತಿ ನೀಡತಕ್ಕಂಥ ಕೆಲಸವನ್ನ ಸಿಎಲ್ಪಿ ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಮಾಡ್ತಾ ಇದ್ದಾರೆ. ಯಾಕಂದ್ರೆ 134 ಜನ ಕಾಂಗ್ರೆಸ್ ಶಾಸಕರು, 4 ಜನ ಪಕ್ಷೇತರ ಶಾಸಕರು ಕೂಡ ಬೆಂಬಲ ಕೊಟ್ಟಿರೋದ್ರಿಂದ ಅವರನ್ನು ಕೂಡ ಈ ಶಾಸಕಾಂಗ ಸಭೆ ಕರಿಬೇಕಾಗುತ್ತೆ. ಹಾಗಾಗಿ ಅದರ ಜೊತೆಗೆ 39 ಜನ ಎಂಎಲ್ಸಿಗಳು ಕೂಡ ಇದ್ದಾರೆ, ಅವರನ್ನು ಕೂಡ ಸಭೆಗೆ ಕರಿಬೇಕಾಗುತ್ತೆ ಮತ್ತು ಸಂಸದರನ್ನು ಕೂಡ ಸಭೆಗೆ ಕರಿಬೇಕಾಗುತ್ತೆ. ಹಾಗಾಗಿ ಈಗಷ್ಟೇ ಮಾಹಿತಿ ಬಂದಿರೋದ್ರಿಂದ ಈಗ ಒಬ್ಬೊಬ್ಬ ಶಾಸಕರಿಗೂ ಕೂಡ ಮಾಹಿತಿ ರವಾನಿಸುವಂತ ಕೆಲಸವನ್ನ ಸಿಎಲ್ಪಿ ಶಾಸಕರು ಮತ್ತು ಸಚೇತಕರು ಮಾಡ್ತಾ ಇದ್ದಾರೆ. ಇದೇನು ಎಲ್ಲ ಮಾಹಿತಿ ಎಲ್ಲ ಶಾಸಕರಿಗೂ ಹೋಗಲಿದೆ. ನಾಳೆ ಅಧಿಕೃತವಾಗಿ ಸಿಎಲ್ಪಿ ಸಭೆಯ ದಿನಾಂಕ ಹಾಗೂ ಸಮಯ ನಿಗದಿಯಾಗಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಒಂದು ಸಿಎಲ್ಪಿ ನಾಯಕನ ಆಯ್ಕೆ ಆಗುತ್ತೆ. ಅಧಿಕೃತವಾಗಿ ಸಿಎಂ ಆಯ್ಕೆ ಪ್ರಕ್ರಿಯೆ ನಾಳೆಗೆ ಆಗಲಿದೆ. ರಂಜಿತ್. ಓಕೆ, ಬಸವರಾಜ್, ಸದ್ಯ ಇವರೆಲ್ಲ ಯಾವಾಗ ವಾಪಸ್ ಬರ್ತಾ ಇದ್ದಾರೆ? ದೆಹಲಿಗೆ ಹೋದವರೆಲ್ಲ ಯಾವಾಗ ವಾಪಸ್ ಬರ್ತಾ ಇದ್ದಾರೆ? ನಾಳಿನ ಸಿಎಲ್ಪಿ ಸಭೆಗೆ ಏನಾದ್ರೂ ತಯಾರಿ ಆರಂಭವಾಗಿದೆಯಾ ಈಗಿಂದ? ಶಾಸಕರ ಅಭಿಪ್ರಾಯ ಎಲ್ಲ ಏನಿದೆ? ತಾವೇನಾದ್ರೂ ಶಾಸಕರುಗಳನ್ನು ಮಾತಾಡಿಸಿದ್ದೀರಾ? ಏನಂತಾರೆ? ಏನಾಗ್ಬೋದು, ಏನ್ ನಿರೀಕ್ಷೆ ಮಾಡಬಹುದು ಅಂತ ಬಸವರಾಜ್? ರಂಜಿತ್, ಪ್ರತಿ ಬಾರಿ ಚುನಾವಣೆ ನಡೆದ ನಂತರ ಶಾಸಕಾಂಗ ಸಭೆಗಳು ನಡೆದಾಗ ಶಾಸಕರ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರು ಆಲಿಸ್ತಾ ಇದ್ರು. ಇಂತಹ ನಾಯಕರಿಗೆ ನಮ್ಮ ಅಭಿಪ್ರಾಯ ಇದೆ, ಇಂತಹ ನಾಯಕನನ್ನ ನೀವು ಸಿಎಲ್ಪಿ ನಾಯಕನನ್ನಾಗಿ ಮಾಡಿ ಆನಂತರ ಅವ್ರನ್ನ ಸಿಎಂ ಮಾಡಿ ಅನ್ನುವಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಈಗ 1 ಲೈನ್ ರೆಸಲ್ಯೂಷನ್ ಪಾಸ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ, ಸಿದ್ದರಾಮಯ್ಯ ಅವರನ್ನ ಅಧಿಕೃತವಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿದೆ. ಅದು ಯಾರು ಅನ್ನುವಂಥದ್ದನ್ನ ಸಭೆಗೆ ತಿಳಿಸುತ್ತೆ. ನೀವೆಲ್ಲರೂ ಕೂಡ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂತ ಒಂದಷ್ಟು ಸಲಹೆ ಸೂಚನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಶಾಸಕರಿಗೆ ನೀಡುತ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡೇ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಶಾಸಕರ ಅಭಿಪ್ರಾಯ ಎಲ್ಲ ಮುಖ್ಯವಾಗಲ್ಲ. ಆದ್ರೆ ಒಂದಷ್ಟು ವಿಚಾರಗಳನ್ನ ಎತ್ತಬಹುದು. ಅಭಿವೃದ್ಧಿ ವಿಚಾರವನ್ನ ಮತ್ತು ಮುಂದಿನ ಸಚಿವ ಸಂಪುಟಕ್ಕೆ ಹೊಸಬರಿಗೆ ಅವಕಾಶ ಕೊಡಿ ಅನ್ನುವಂತ ಒಂದಷ್ಟು ವಿಚಾರನ ಸಿಎಲ್ಪಿಯಲ್ಲಿ ಎತ್ತಬಹುದು. ಆದ್ರೆ ಸಿಎಲ್ಪಿ ನಾಯಕ ಇಂಥವರೇ ಆಗ್ಲಿ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಈ ಸಿಎಲ್ಪಿ ಸಭೆಯಲ್ಲಿ ಬಹುತೇಕ ಸಾಧ್ಯ ಇಲ್ಲ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಮಾಡಿರ್ತಕ್ಕಂತಹ ಒಂದು ಹೆಸರುಗಳನ್ನ ಹೈಕಮಾಂಡ್ ಶಾಸಕರಿಗೆ ತಿಳಿಸ್ತಾರೆ. ಆ ನಂತರ ಈ ಒಂದು ಸಿಎಂ ಆಗಿ ಪದಗ್ರಹಣ ಮಾಡತಕ್ಕಂಥದ್ದು ಮತ್ತು ಸಚಿವರು ಯಾರೆಲ್ಲ ಆಗಬೇಕು ಮೊದಲ ಹಂತದಲ್ಲಿ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ಹಂತದಲ್ಲಿ ತಯಾರಿಗಳನ್ನ ಮಾಡ್ಕೊಳುತ್ತೆ. ಆ ನಂತರ ಓಕೆ ಬಸವರಾಜ್, ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮಿಂದ ಹೆಚ್ಚಿನ ಮಾಹಿತಿಗಾಗಿ. ಥ್ಯಾಂಕ್ ಯು. ನಾಳೆಯೇ ನಡೆಯಲಿದೆ ಶಾಸಕಾಂಗ ಪಕ್ಷದ ಸಭೆ. ಸಿಎಲ್ಪಿ ಮೀಟಿಂಗ್ ನಾಳೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ನಾಳೆಗೆ ನಡೆಯುತ್ತೆ. ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಸಭೆ ನಾಳೆಗೆ ನಡೆಯುತ್ತೆ. ನಾಳೆ ಸಂಜೆಗೆ ನಿಗದಿಯಾಗಲಿರುವ ಸಿಎಲ್ಪಿ ಸಭೆ. ಸಿಎಲ್ಪಿ ನಾಯಕನ ಆಯ್ಕೆ ನಾಳೆ ಆಗುತ್ತೆ. ಶಾಸಕಾಂಗ ಪಕ್ಷದ ಸಭೆ ಎಲ್ಲ ಶಾಸಕರಿಗೂ ಕೂಡ ಬರೋದಕ್ಕೆ ಬುಲಾವ್ ನೀಡಿದ್ದಾರೆ. ನಾಳೆಗೆ ಸಿಎಲ್ಪಿ ಸಭೆ ಸಂಜೆಗೆ ನಡೆಯುತ್ತೆ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ನಾಳೆಗೆ ಬರ್ತಾರೆ ಬಹುತೇಕ. ನಾಳೆಗೆ ಸಿಎಲ್ಪಿ ಮೀಟಿಂಗ್, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ, ಆ ನಂತರ ಮುಂದಿನ ಹಂತದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ತೀರ್ಮಾನ,
ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಸಿಎಲ್ಪಿ ಮೀಟಿಂಗ್ ನಾಳೆಗೆ ನಡೆಯುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜು, ನಾಳೆಗೆ ಈಗ ಸಿಎಲ್ಪಿ ಮೀಟಿಂಗ್ ನಡೆಯೋ ಹಿನ್ನೆಲೆಯಲ್ಲಿ ಶಾಸಕರಿಗೆ ಎಲ್ಲರಿಗೂ ಕೂಡ ಈಗ ಮಾಹಿತಿ ಹೋಗಿದ್ಯಾ? ಸಿಎಲ್ಪಿ ಮೀಟಿಂಗ್ಗೆ ಬನ್ನಿ ಅಂತ ಹೇಳಿ ಕರೆ ಹೋಗಿದ್ಯಾ? ಎಷ್ಟು ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಇದೆ? ಹಾಗೆ ಏನಿದೆ ಹೆಚ್ಚಿನ ವಿವರ ಏನಿದೆ? ಯಾರನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳ ಬಗ್ಗೆ ಚರ್ಚೆ ಇದಾವೆ ಬಸವರಾಜ್? ರಂಜಿತ್, ನಾವು ಕೆಲವೇ ನಿಮಿಷಗಳ ಹಿಂದೆ ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಅಧಿಕೃತವಾಗಿ ಮಾಹಿತಿ ಬಂದಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಯಾವಾಗ ಸಿಎಲ್ಪಿ ಕರಿಬೇಕು ಅನ್ನುವಂಥದ್ದು. ಆದ್ರೆ ಈಗ ಅಧಿಕೃತವಾಗಿ ಮಾಹಿತಿ ಬಂದಿರತಕ್ಕಂಥದ್ದು ನಾಳೆ ಸಂಜೆ 4 ಗಂಟೆಯ ನಂತರ ಸಿಎಲ್ಪಿ ಸಭೆ ನಡೆಸಬೇಕು ಅನ್ನೋ ಒಂದು ಸೂಚನೆ ಬಂದಿದೆ. ಬಹಳ ಪ್ರಮುಖವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇವತ್ತು ಸಭೆ ನಡೆಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗ ಶಾಸಕರಿಗೆ ಮಾಹಿತಿ ನೀಡತಕ್ಕಂಥ ಕೆಲಸವನ್ನ ಸಿಎಲ್ಪಿ ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಮಾಡ್ತಾ ಇದ್ದಾರೆ. ಯಾಕಂದ್ರೆ 134 ಜನ ಕಾಂಗ್ರೆಸ್ ಶಾಸಕರು, 4 ಜನ ಪಕ್ಷೇತರ ಶಾಸಕರು ಕೂಡ ಬೆಂಬಲ ಕೊಟ್ಟಿರೋದ್ರಿಂದ ಅವರನ್ನು ಕೂಡ ಈ ಶಾಸಕಾಂಗ ಸಭೆ ಕರಿಬೇಕಾಗುತ್ತೆ. ಹಾಗಾಗಿ ಅದರ ಜೊತೆಗೆ 39 ಜನ ಎಂಎಲ್ಸಿಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ಸಭೆಗೆ ಕರಿಬೇಕಾಗುತ್ತೆ ಮತ್ತು ಸಂಸದರನ್ನು ಕೂಡ ಸಭೆಗೆ ಕರಿಬೇಕಾಗುತ್ತೆ. ಹಾಗಾಗಿ ಈಗಷ್ಟೇ ಮಾಹಿತಿ ಬಂದಿರೋದ್ರಿಂದ ಈಗ ಒಬ್ಬೊಬ್ಬ ಶಾಸಕರಿಗೂ ಕೂಡ ಮಾಹಿತಿ ರವಾನಿಸುವಂತ ಕೆಲಸವನ್ನ ಸಿಎಲ್ಪಿ ಶಾಸಕರು ಮತ್ತು ಸಚೇತಕರು ಮಾಡ್ತಾ ಇದ್ದಾರೆ. ಇದೇನು ಎಲ್ಲಾ ಮಾಹಿತಿ ಎಲ್ಲಾ ಶಾಸಕರಿಗೂ ಹೋಗಲಿದೆ. ನಾಳೆ ಅಧಿಕೃತವಾಗಿ ಸಿಎಲ್ಪಿ ಸಭೆಯ ದಿನಾಂಕ ಹಾಗೂ ಸಮಯ ನಿಗದಿ ಆಗಿರತಕ್ಕಂಥದ್ದು. ಆ ಸಭೆಯಲ್ಲಿ ಒಂದು ಸಿಎಲ್ಪಿ ನಾಯಕನ ಆಯ್ಕೆ ಆಗುತ್ತೆ. ಅಧಿಕೃತವಾಗಿ ಸಿಎಂ ಆಯ್ಕೆ ಪ್ರಕ್ರಿಯೆ ನಾಳೆಗೆ ಆಗಲಿದೆ. ರಂಜಿತ್. ಓಕೆ ಬಸವರಾಜ್, ಸದ್ಯ ಇವರೆಲ್ಲ ಯಾವಾಗ ವಾಪಸ್ ಬರ್ತಾ ಇದ್ದಾರೆ? ದೆಹಲಿಗೆ ಹೋದವರೆಲ್ಲ ಯಾವಾಗ ವಾಪಸ್ ಬರ್ತಾ ಇದ್ದಾರೆ? ನಾಳಿನ ಸಿಎಲ್ಪಿ ಸಭೆಗೆ ಏನಾದ್ರೂ ತಯಾರಿ ಆರಂಭವಾಗಿದೆಯಾ ಈಗಿಂದ? ಶಾಸಕರ ಅಭಿಪ್ರಾಯ ಎಲ್ಲ ಏನಿದೆ? ತಾವೇನಾದ್ರೂ ಶಾಸಕರುಗಳನ್ನು ಮಾತಾಡಿಸಿದ್ದೀರಾ? ಏನಂತಾರೆ? ಏನಾಗ್ಬೋದು, ಏನ್ ನಿರೀಕ್ಷೆ ಮಾಡಬಹುದು ಅಂತ ಬಸವರಾಜ್? ರಂಜಿತ್, ಪ್ರತಿ ಬಾರಿ ಚುನಾವಣೆ ನಡೆದ ನಂತರ ಶಾಸಕಾಂಗ ಸಭೆಗಳು ನಡೆದಾಗ ಶಾಸಕರ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರು ಆಲಿಸ್ತಾ ಇದ್ರು. ಇಂತಹ ನಾಯಕರಿಗೆ ನಮ್ಮ ಅಭಿಪ್ರಾಯ ಇದೆ, ಇಂತಹ ನಾಯಕನನ್ನ ನೀವು ಸಿಎಲ್ಪಿ ನಾಯಕನನ್ನಾಗಿ ಮಾಡಿ ಆನಂತರ ಅವ್ರನ್ನ ಸಿಎಂ ಮಾಡಿ ಅನ್ನುವಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಈಗ 1 ಲೈನ್ ರೆಸಲ್ಯೂಷನ್ ಪಾಸ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ, ಸಿದ್ದರಾಮಯ್ಯ ಅವರನ್ನ ಅಧಿಕೃತವಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿದೆ. ಅದು ಯಾರು ಅನ್ನುವಂಥದ್ದನ್ನ ಸಭೆಗೆ ತಿಳಿಸುತ್ತೆ. ನೀವೆಲ್ಲರೂ ಕೂಡ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂತ ಒಂದಷ್ಟು ಸಲಹೆ ಸೂಚನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಶಾಸಕರಿಗೆ ನೀಡುತ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡೇ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಶಾಸಕರ ಅಭಿಪ್ರಾಯ ಎಲ್ಲ ಮುಖ್ಯವಾಗಲ್ಲ. ಆದ್ರೆ ಒಂದಷ್ಟು ವಿಚಾರಗಳನ್ನ ಎತ್ತಬಹುದು. ಅಭಿವೃದ್ಧಿ ವಿಚಾರವನ್ನ ಮತ್ತು ಮುಂದಿನ ಸಚಿವ ಸಂಪುಟಕ್ಕೆ ಹೊಸ ಬಾರಿ ಅವಕಾಶ ಕೊಡಿ ಅನ್ನುವಂತ ಒಂದಷ್ಟು ವಿಚಾರನ ಸಿಎಲ್ಪಿಯಲ್ಲಿ ಎತ್ತಬಹುದು. ಆದ್ರೆ ಸಿಎಲ್ಪಿ ನಾಯಕ ಇಂಥವರೇ ಆಗ್ಲಿ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಈ ಸಿಎಲ್ಪಿ ಸಭೆಯಲ್ಲಿ ಬಹುತೇಕ ಸಾಧ್ಯ ಇಲ್ಲ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಮಾಡಿರ್ತಕ್ಕಂತಹ ಒಂದು ಹೆಸರುಗಳನ್ನ ಹೈಕಮಾಂಡ್ ಶಾಸಕರಿಗೆ ತಿಳಿಸ್ತಾರೆ. ಆ ನಂತರ ಈ ಒಂದು ಸಿಎಂ ಆಗಿ ಪದಗ್ರಹಣ ಮಾಡತಕ್ಕಂಥದ್ದು ಮತ್ತು ಸಚಿವರು ಯಾರೆಲ್ಲ ಆಗಬೇಕು ಮೊದಲ ಹಂತದಲ್ಲಿ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ಹಂತದಲ್ಲಿ ತಯಾರಿಗಳನ್ನ ಮಾಡ್ಕೊಳುತ್ತೆ. ಆ ನಂತರ ಓಕೆ ಬಸವರಾಜ್, ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮಿಂದ ಹೆಚ್ಚಿನ ಮಾಹಿತಿಗಾಗಿ. ಥ್ಯಾಂಕ್ ಯು.